ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ಸಿಎಂ ಡಿಸಿಎಂ. ರಾಜ್ಯ ನಾಯಕರಿಗೆ ಸಾಥ್ ನೀಡ್ತಾರೆ ಸುರ್ಜೇವಾಲಾ. ಕೆಲವು ಕ್ಷಣಗಳಲ್ಲೇ ಕೇಂದ್ರದ ವಿರುದ್ಧ ಕಹಳೆಯನ್ನ ಮೊಳಗಿಸಲಿದ್ದಾರೆ. ಬೆಲೆ ಏರಿಕೆ ವಿರುದ್ಧ ಸಿಡಿದೆದ್ದು ರಾಜ್ಯ ಸರ್ಕಾರ. ಕಿಡಿ ಕಾರ್ತಿದ್ದು ಸುಂಕ ವಿಧಿಸಿರೋದಕ್ಕೆ ಜೊತೆಗೆ 50 ರೂಪಾಯಿ ಹೈಕ್ ಮಾಡೋದಕ್ಕೆ ಗ್ಯಾಸ್ ಮೇಲೆ ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ನಿಂದ ಕಹಳೆ ಮೊಳಗಿಸಲಿದ್ದು, ಇವತ್ತು ನಾವು ಪುಲಿಕೇಶ್ವರ ವಿಧಾನಸಭಾ ಕ್ಷೇತ್ರದ ಇಂದ ಸುಮಾರು 2000 ಜನನ ಕೆಸಿ ಶ್ರೀನಿವಾಸ ಅವರ ಅಧ್ಯಕ್ಷದಲ್ಲಿ ನಾವು ಪುಲಿಕೇಶ್ವರದಿಂದ ಬಂದಿದ್ದೀವಿ. ಏನ್ ಕೇಂದ್ರ ಸರ್ಕಾರ ಹೇಳ್ತಾ ಇದೆ, ಗ್ಯಾಸ್ ಸಿಲಿಂಡರ್ ರಾಜ್ಯ ಸರ್ಕಾರ ಕಂಟ್ರೋಲ್ ಇದೆಯಾ? ಕೇಂದ್ರ ಸರ್ಕಾರ ಕಂಟ್ರೋಲ್ ಇದೆ. ಪೆಟ್ರೋಲ್ ಅವರು ಜಾಸ್ತಿ ಮಾಡ್ಬಿಟ್ಟು ನಮ್ಮ ಮೇಲೆ ಹೇಳ್ತಾರೆ. ಬಿಜೆಪಿ ಅವ್ರಿಗೆ ಏನಾದ್ರು ಒಂದು ಉಪಾಡೆ ಕ್ವಶನ್ ಬೇಕಾಗುತ್ತೆ, ಅದಕ್ಕೆ ಆನ್ಸರ್ ಮಾಡ್ತಾರೆ. ನಾವು ರಾಜ್ಯದಲ್ಲಿ ಬಡವರಿಗೆ, ರೈತರಿಗೆ, ಎಲ್ಲರಿಗೂ ಫ್ರೀ ಅನ್ನಭಾಗ್ಯ ಕೊಟ್ಟಿದ್ದೀವಿ, ಬಡವರಿಗೆ ಬಸ್ ಕೊಟ್ಟಿದ್ದೀವಿ, 5 ಸ್ಕೀಮ್ಗಳನ್ನ ಕೊಟ್ಟು ರಾಜ್ಯದಲ್ಲಿ ನಾವು ಜನರಿಗೆ ಸೇವೆ ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ 11 ವರ್ಷ ಆಗಿದೆ, ಆದ್ರೆ ಎಲ್ಲ ಬೆಲೆ ಏರಿಕೆಯನ್ನು ನಮ್ಮ ಮೇಲೆ ಕೂರಿಸ್ಬಿಟ್ಟು ನಮ್ಮ ಮೇಲೆ ಗೂಬೆ ಕೂರ್ಸಕ್ ಹೋಗ್ತಾರೆ. ಅದು ಇಡೀ ಜನಕ್ಕೆ, ರಾಜ್ಯ ಜನತೆ ಗೊತ್ತು ಯಾರು ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಮೋದಿ ಸರ್ಕಾರ ಯಾವ ತರ ನಡ್ಕೋತಾ ಇದೆ. ಮೋದಿ ಸರ್ಕಾರ ವಿರುದ್ಧವಾಗಿ ಇವತ್ತು ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷತೆಯಲ್ಲಿ ಕ್ಷೇತ್ರದಿಂದ ಎಲ್ಲ ಹೋರಾಟ ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರಕ್ಕೆ ನಾವು ಒಂದು ಮನವಿನ ಮಾಡ್ತೀವಿ, ನೀವು ಅಧಿಕಾರಕ್ಕೆ ಬರಕ್ ಮುಂಚೆ ಏನ್ ಬಡವರಿಗೆ ಹೇಳಿದ್ರಿ ಆ ಸ್ಕೀಮ್ಗಳನ್ನ ನೀವು ಪ್ರಾಮಾಣಿಕ ಮಾಡ್ಬಿಟ್ರೆ ಪ್ರತಿಯೊಬ್ಬರ ಅಕೌಂಟ್ ಅಲ್ಲಿ 2000 ರೂಪಾಯಿ ಬರುತ್ತೆ, 10,000 ರೂಪಾಯಿ ಬರುತ್ತೆ. ಏನು ಮಾಡಿಲ್ಲ. 300 ರೂಪಾಯಿ ಇದ್ದಿದ್ದು ಸಿಲಿಂಡರ್ ಇವತ್ತು 1000 ರೂಪಾಯಿ ಮಾಡಿದ್ದೀರಾ. ಇದು ನಾವ ಮಾಡಿದ್ದು ಸ್ವಾಮಿ? ನೀವೇ ಅಲ್ಲಿ ಕೂತ್ಕೊಂಡು ಡೆಲ್ಲಿಯಲ್ಲಿ ಕೂತ್ಕೊಂಡು ರಾಜ್ಯ ಸರ್ಕಾರ ಮೇಲೆ ಗೂಬೆ ಕೂರ್ಸಕ್ ಹೋಗ್ತೀರಾ. ಮೋದಿ ಅವರಿಗೆ ಧಿಕ್ಕಾರ. ಈ ಕೇಂದ್ರ ಸರ್ಕಾರ ಏನ್ ಮಾಡ್ತಾರೆ ಅದ್ರ ವಿರುದ್ಧ ನಾವು ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ನಮ್ಮ ಪಾರ್ಟಿಯಿಂದ ಮಾಡ್ತೀವಿ. ಸರ್, ಮುಂದಿನ ಹೋರಾಟದ ಹಾದಿ ಯಾವ ತರ ಇರುತ್ತೆ ಸರ್? ಸರ್, ಅದು ಮಾನ್ಯ ನಮ್ಮ ಅಧ್ಯಕ್ಷರು ಆದೇಶ ಮಾಡ್ತಾರೆ. DK ಸಾಹೇಬರು ಏನ್ ಆದೇಶ ಮಾಡ್ತಾರೆ, ಆದೇಶ ಪ್ರಕಾರ ಇವತ್ತು ಅವರು ನಮ್ಮ ಬೂತ್ ಮಟ್ಟದಲ್ಲಿ ಮಾಡುವಂದ್ರು ಬೂತ್ ಮಟ್ಟದಲ್ಲಿ ಮಾಡಕ್ ಹೋಗ್ತೀವಿ, ಇಡೀ ರಾಜ್ಯ ಮಟ್ಟದಲ್ಲಿ ಮಾಡಕ್ ಮಾಡ್ತೀವಿ ನಾವು. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್ ಹೂಗಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಬೆಲೆ ಏರಿಕೆ ವಿಚಾರ ರಾಜ್ಯ ಕೇಂದ್ರದ ನಡುವೆ ದೊಡ್ಡ ಯುದ್ಧಕ್ಕೆ ಕಾರಣ ಆಗಿದೆ. ಸೊ ಈಗ ಬೆಲೆ ಏರಿಕೆ ವಿರುದ್ಧ ರಾಜ್ಯ ಸರ್ಕಾರ ಕೂಡ ಸಿಡಿದೆದ್ದು ಪ್ರತಿಭಟನೆಗೆ ಮುಂದಾಗಿದೆ. ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನೆ ಆರಂಭವಾಗುತ್ತೆ. ಯಾವ ರೀತಿ ಇರುತ್ತೆ ಪ್ರತಿಭಟನೆ, ಏನ್ ಸಿಗ್ತಿದೆ ಅಪ್ಡೇಟ್ಸ್? ಪವಿತ್ರ, ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ಇವತ್ತು ಪ್ರತಿಭಟನೆಗೆ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ನಗರದ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ಪಕ್ಷದ ಹಲವು ಸಚಿವರು, ಶಾಸಕರು, ಪಕ್ಷದ ಪದಾಧಿಕಾರಿಗಳು, ಕೆಪಿಸಿಸಿ ಕಾರ್ಯಾಧ್ಯಕ್ಷರುಗಳು ಎಲ್ಲರೂ ಕೂಡ ವೇದಿಕೆ ಹತ್ತ ಆಗಮಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಮತ್ತೆ ಕೆಪಿಸಿಸಿ ಅಧ್ಯಕ್ಷರು ಮತ್ತೆ DCM ಆಗಿರುವಂತಹ DK ಶಿವಕುಮಾರ್ ಅವರು ಮತ್ತೆ CM ಸಿದ್ದರಾಮಯ್ಯವರು ಕೂಡ ಆ ಒಂದು ವೇದಿಕೆಯತ್ತ ಆಗಮಿಸಲಿದ್ದಾರೆ. ಪ್ರಮುಖವಾಗಿ ಕೇಂದ್ರ ಸರ್ಕಾರ ಅಗತ್ಯ ವಸ್ತುಗಳ ಬೆಲೆಯನ್ನ ನಿರಂತರವಾಗಿ ಏರಿಕೆ ಮಾಡ್ತಾ ಇದೆ, ಜನಸಾಮಾನ್ಯರಿಗೆ ಮೇಲೆ ಹೊರೆನ ಹೊರಿಸ್ತಾ ಇದೆ ಅನ್ನುವಂಥದ್ದನ್ನ ಆರೋಪಿಸಿ ಬೃಹತ್ ಮಟ್ಟದ ಒಂದು ಪ್ರತಿಭಟನೆಯನ್ನ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಕೇಂದ್ರ ಸರ್ಕಾರದ ಹಲವು ನೀತಿ ಅಂದ್ರೆ ಟ್ಯಾಕ್ಸ್ ಕೂಡ ನಮ್ಮ ಕರ್ನಾಟಕದಿಂದ ಅತಿ ಹೆಚ್ಚು ಟ್ಯಾಕ್ಸ್ ಕಲೆಕ್ಟ್ ಆಗಿ ಅವರು ಹೋದ್ರು ಸಹಿತ ಅವರು ನಮ್ಗೆ ಕೊಡೋದು ತುಂಬಾ ಕಡಿಮೆ ಆಗಿರುವಂತದ್ದು. ಹಾಗಾಗಿ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಎಲ್ಲೋ ಒಂದು ಕಡೆ ಅನ್ಯಾಯ ಮಾಡ್ತಾ ಇದೆ ಅನ್ನುವಂಥದ್ರ ವಿರುದ್ಧ ಕೂಡ ಹಲವಾರು ಬಾರಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ಅದರಂತೆ ಇದೀಗ ಬೆಲೆ ಏರಿಕೆಯ ಸಂಬಂಧಪಟ್ಟಂತೆ ಒಂದು ಪ್ರತಿಭಟನೆ ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಗ್ಯಾಸ್ ಸಿಲಿಂಡರ್ ಬೆಲೆ ಆಗಿರ್ಬೋದು, ಮತ್ತೆ ಡೀಸೆಲ್ ಪೆಟ್ರೋಲ್ ಮೇಲಿನ ಸುಂಕ ಹೆಚ್ಚಿಗೆ ಮಾಡೋದಾಗಿರ್ಬೋದು, ಮತ್ತೆ ಇನ್ನಿತರ ಕಮರ್ಷಿಯಲ್ ಇರ್ತಕ್ಕಂಥ ವಸ್ತುಗಳ ಬೆಲೆಯನ್ನು ಕೂಡ ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು. ಇದರಿಂದ ಬಡವರಿಗೆ ಸಾಕಷ್ಟು ತೊಂದರೆ ಆಗಿರ್ತಕ್ಕಂಥದ್ದು. ಮಧ್ಯಮ ವರ್ಗದವರಿಗೆ ಕೂಡ ಹೆಚ್ಚಾಗಿ ಈ ಒಂದು ಕೇಂದ್ರ ಸರ್ಕಾರದ ಏನ್ ನಿರಂತರ ಬೆಲೆ ಏರಿಕೆಯಿಂದ ಸಮಸ್ಯೆ ಉಂಟಾಗ್ತಾ ಇದೆ ಅನ್ನುವಂಥದ್ದನ್ನ ಇಡೀ ರಾಜ್ಯದ ಜನರಿಗೆ ಒಂದು ತಿಳಿಪಡಿಸ
ಬಿಡಿಸುವಂತ ಪ್ರಯತ್ನಕ್ಕೆ ನಾವು ಮುಂದಾಗ್ತೇವೆ ಅನ್ನುವಂಥದ್ದನ್ನ ಇಟ್ಕೊಂಡು ಕಾಂಗ್ರೆಸ್ ಪಕ್ಷದ ನಾಯಕರು ಇವತ್ತು ಪ್ರತಿಭಟನೆಗೆ ಸಜ್ಜಾಗಿರ್ತಕ್ಕಂಥದ್ದು. ಕಾರ್ಯಕರ್ತರನ್ನು ಕೂಡ ಹೆಚ್ಚಿಗೆ ಸೇರಿಸಿ ಇಡೀ ರಾಜ್ಯದ ಜನತೆಗೆ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿ ಹೇಗಿದೆ ಅನ್ನುವಂಥದ್ದನ್ನ ವಿವರವಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯವರು, ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿದ್ದ ಸುರ್ಜೇವಾಲಾ ಅವರು ಕೂಡ ತಮ್ಮ ಭಾಷಣದ ಮುಖಾಂತರ ಇರ್ತಕ್ಕಂಥ ಬೆಲೆಗಳನ್ನ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ಲಿಕ್ಕೆ ಇವತ್ತು ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಫ್ರೀಡಂ ಪಾರ್ಕ್ ಹತ್ತ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು, ಪಕ್ಷದ ಮುಖಂಡರಾಗಿರ್ಬೋದು, ಎಲ್ಲರೂ ಕೂಡ ಇದೀಗ ತಾನೇ ಆಗಮಿಸ್ತಾ ಇದ್ದಾರೆ. ಪವಿತ್ರ, ಯಾರೆಲ್ಲ ಜಾಯ್ನ್ ಆಗ್ತಾರೆ ಸಿಎಂ ಡಿಸಿಎಂ ಜೊತೆಗೆ ಸಚಿವರುಗಳು, ಶಾಸಕರು? ಬಸವರಾಜ್, ಇನ್ನೊಂದ್ ಕಡೆ ಈಗ ದಳಪತಿಗಳು ನೋಡಿದ್ರೆ ಸಾಕಪ್ಪ ಸಾಕು ಕಾಂಗ್ರೆಸ್ ಅನ್ನುವಂತಹ ಒಂದು ವಿಭಿನ್ನವಾದ ಪೋಸ್ಟರ್ ಅನ್ನ ಬಿಟ್ಟು ಹೋರಾಟ ಮಾಡ್ತಾ ಇದ್ರು. ಇತ್ತ ಜನಾಕ್ರೋಶ ಅಂತ ಹೇಳ್ಕೊಂಡು ಬಿಜೆಪಿ ಕೂಡ ಇಡೀ ಕರ್ನಾಟಕದಾದ್ಯಂತ ಹೋರಾಟ